ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಊಟಕ್ಕೆ ನೆಂಚ್ಕೊಳ್ಳೋಕ್ಕೆ ಅಂತ ಮಿರ್ಚಿ ಬಜ್ಜಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಆ ಬಜ್ಜಿಗಳನ್ನ ತೆಗೆದು ತುಂಬ ಉದ್ದುದ್ದಾಯಿತು ಅಂತ ಅರ್ಧ ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಉಪ್ಪು, ಆಮೇಲೆ ಚಾಟ್ ಮಸಾಲ, ಗರಂ ಮಸಾಲ, ಜೀರಾ ಪೌಡ್ರು, ಆಮೇಲೆ ಆಮ್ಚೂರು ಪೌಡ್ರು, ಇದಿಷ್ಟನ್ನು ಒಂದು ಅರ್ಧ ಸ್ಪೂನಷ್ಟು ಇಟ್ಕೊಂಡಿದ್ದೀನಿ. ಅರ್ಧ ಸ್ಪೂನಷ್ಟು ಇಟ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಅದನ್ನು ಅರ್ಧಕ್ಕೆ ಸೀಳ್ಕೊಂಡಿದ್ದೀನಿ. ಎಲ್ಲನೂ ಅದನ್ನು ಸ್ವಲ್ಪ ಸವರ್ಕೊಳ್ತೀನಿ ಒಳಗಡೆ. ಈ ಥರ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಇದೇ ಥರ ಸವರ್ಕೊಳ್ತೀನಿ. ಒಳಗಡೆಗೆ ಸವರ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಎಲ್ಲದಕ್ಕೂ ಆಯಿತು. ಈಗ ನೋಡಿ, ಎಣ್ಣೆನ ಕಾಯಕ್ಕಿಟ್ಟಿದ್ದೀನಿ. ಇದಕ್ಕೆ ಬಜ್ಜಿಗೆ ಇದು ಕಲಿಸ್ಬೇಕಲ್ಲ ಹಿಟ್ಟು, ಅದಕ್ಕೆ ಕಡಲೆ ಹಿಟ್ಟು, ಒಂದು 4 ಸ್ಪೂನು ಅಕ್ಕಿ ಹಿಟ್ಟು, ಖಾರದ ಪುಡಿ, ಸ್ವಲ್ಪ ಜೀರಾ ಪೌಡ್ರು, ಆಮೇಲೆ ಸ್ವಲ್ಪ ಹಸಿದು ಖಾರ ಮಾಡ್ಕೊಂಡಿದ್ದೆ, ಹಸಿಮೆಣಸಿನ್ಕಾಯಿ ಪೇಸ್ಟ್, ಅದು ಎಲ್ಲನೂ ಉಪ್ಪು ಎಷ್ಟು ಹಾಕ್ಬಿಟ್ಟು ಕಾದಿದ್ದ ಎಣ್ಣೆ ಹಾಕ್ಬಿಟ್ಟು ನೀರು ಹಾಕಿ ಈಗ ಬಜ್ಜಿ ಹಿಟ್ಟು ಕಲಸಿಟ್ಕೊಂಡಿದ್ದೀನಿ. ಈಗ ಎಣ್ಣೆನೂ ಕಾಯಕ್ಕಿಟ್ಟಿದ್ದೀನಿ. ಈಗ ಒಂದೊಂದಾಗ ಅದ್ದುಬಿಟ್ಟು ಬಿಟ್ಟುಬಿಡೋಣ. ಈಗ ಇದಕ್ಕೆ ಬೇಕಾದರೆ ಈರುಳ್ಳಿ ಸಹಿತ ಸಣ್ಣ ಕಟ್ ಮಾಡಿಕೊಂಡು ಒಳಗಡೆಗೆ ನಾವೀಗ ಅದು ಫಿಲ್ಲಿಂಗ್ ಮಾಡಿದ್ವಲ್ಲ, ಇದನ್ನು ಸ್ಮೇರ್ ಮಾಡಿದ್ವಲ್ಲ, ಉಪ್ಪು, ಚಾಟ್ ಮಸಾಲ ಅದೆಲ್ಲನೂ ಹಾಕಿದ್ವಲ್ಲ, ಅದ್ರ ಜೊತೆಗೇ ಬೇಕಾದ್ರೆ ಈರುಳ್ಳಿನೂ ಕಟ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಬೇಕಾದ್ರೆ ಒಳಗಡೆಗೆ ಫಿಲ್ ಮಾಡ್ಬೋದು. ಆದರೆ ಸ್ವಲ್ಪ ಅದು ಮೆತ್ತಗಾಗ್ಬಿಡುತ್ತೆ, ಕ್ರಿಸ್ಪಾಗಿ ಉಳಿಯಲ್ಲ ಅನ್ನೋ ಒಂದು ಕಾರಣಕ್ಕೆ ನಾನು ಅದನ್ನು ಹಾಕಲ್ಲ. ಅದನ್ನು ಬೇಕಾದರೆ ಇದನ್ನು ಬಜ್ಜಿ ತಿನ್ನೋವಾಗ ಬೇಕಾದ್ರೆ ಮಧ್ಯದಲ್ಲಿ ಮತ್ತೆ ಸೀಳ್ಕೊಂಡು, ಅದೇ ಸೀಳಿರೋ ಜಾಗದ್ದೇ ಗೊತ್ತಾಗುತ್ತಲ್ಲ ಸೀಳಿರೋದು, ಆ ಜಾಗದಲ್ಲೇ ಮತ್ತೊಂದು ಸ್ವಲ್ಪ ಕಟ್ ಮಾಡ್ಕೊಂಡು ಈರುಳ್ಳಿ ಇಟ್ಕೊಂಡು ತಿನ್ಬೋದು. ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ. ಸ್ವಲ್ಪ ನಿಂಬೆಹಣ್ಣು, ಅದಕ್ಕೆ ಈರುಳ್ಳಿಗೆ ಒಂಚೂರು ನಿಂಬೆಹಣ್ಣು, ಒಂಚೂರು ಚಿಟಕಿ ಉಪ್ಪು ಎಲ್ಲ ಮಾಡಿ ಮಿಕ್ಸ್ ಮಾಡಿ ಇದ್ರ ಮಧ್ಯದಲ್ಲಿ ಇಟ್ಕೊಂಡು ತಿನ್ಬೋದು ಅದನ್ನು. ನೋಡಿ, ಬಜ್ಜಿ ರೆಡಿ ಆಯಿತು. ಇಷ್ಟೇ ಇದು ಮಾಡೋದು ರೀತಿ. ಎಲ್ಲರೂ ಮನೇಲೂ ಸಾಮಾನ್ಯವಾಗಿ ಮಾಡ್ತಾರೆ, ನಾನು ಮಾಡ್ತಿದ್ನಲ್ಲ ಅಂತ ಸುಮ್ಮನೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದಕ್ಕೊಂದು ಖಾರ ಚಟ್ನಿ ಮಾಡ್ಕೊಂಡಿದ್ದೀನಿ. ಅದು ಒಂದೊಂದು ಈರುಳ್ಳಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಳ್ಳೋಕ್ಕೋಸ್ಕರ. ನೀವು ಟ್ರೈ ಮಾಡಿ. ಓಕೆನಾ? ಥ್ಯಾಂಕ್ ಯು.